ಆಮೇಲೆ ಬೇಡದೇ ಇರೋದಕ್ಕೆ ಕ್ರೆಡಿಟ್ ಕ್ಲೇಮ್ ಮಾಡೋದು, ಬೇರೆ ಹಲವಾರು ವಿಷಯ. ಮೊನ್ನೆನೂ ಅಷ್ಟೇ ನೋಡಿ, ಅಮೆರಿಕನಲ್ಲಿ ಹೋಗಿ ಅದೇನು ಸರ್, ಅದೊಂದು ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಸರ್ ಅದು. ಯಾಕೆ ನಾನು ನೋಡಿದೆ ಕೆಲವು ಮೀಡಿಯಾದಲ್ಲಿ ಸ್ವಲ್ಪ ತಗೊಂಡಿದ್ರು, ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಸರ್ ಅದನ್ನ. ನಮಗೆ ಬಂದಂಥ ಮಾಹಿತಿ ಹೇಳ್ತೀನಿ. ದೊಡ್ಡ ಮಟ್ಟದಲ್ಲಿ ರಾಷ್ಟ್ರೀಯ ಮಾಧ್ಯಮದಲ್ಲಿ ಸುದ್ದಿ ಆಗೋಯ್ತದ. ಹೌದು, ನಮಗೆ ಬಂದಂಥ ಮಾಹಿತಿ ಹೇಳ್ತೀನಿ ಶಿವಪ್ರಕಾಶ್. ಈತ ಸ್ವಲ್ಪ ಪ್ರಚಾರ ಪ್ರಿಯ, ಏನೇ ಬಿಸಿ ರಕ್ತ ಚಿಕ್ಕ ಹುಡುಗ ಇರ್ಬೋದು, ಮೆಚುರಿಟಿ ಕಮ್ಮಿ ಇದೆ ಆತನಿಗೆ, ಅದಂತೂ 100% ಹೇಳ್ತೀನಿ ನಾನು, ಎಲ್ಲಿ ಬೇಕಾದರೂ ಹೇಳ್ತೀನಿ. ಅಮೆರಿಕಾಗೆ ಹೋದಂಥ ಒಂದು ತುಂಬ ದೊಡ್ಡ ಡೆಲಿಗೇಷನ್ ಅಲ್ಲಿ ಅವರು ಇರೋದು. ಹೌದು, ಎಂತೆಂಥ ಸೀನಿಯರ್ MPs ಇದ್ದಾರೆ ಆ ಡೆಲಿಗೇಷನ್ನಲ್ಲಿ. ಅಂಥ ಡೆಲಿಗೇಷನ್ನಲ್ಲಿ ಇವರು ಹೋಗ್ಬೇಕು ಅಂತಂದರೆ ದಟ್ ಈಸ್ ಎ ವೆರಿ ಗುಡ್ ಆಪರ್ಚುನಿಟಿ. ಬೇರೆ ಬೇರೆ ಅಂತ ಅಲ್ಲಿದ್ದವರು ಈ ಟ್ರಂಪ್ನ ಆಮೇಲೆ ಅವ್ರ ಮಗನ್ನೇನೋ ಮೀಟ್ ಮಾಡಿದ್ರಂತೆ ಬೇರೆ MPಗಳು ಬಂದು ಹೇಳಿದ್ರಂತೆ, ನಾವು ಮೀಟ್ ಮಾಡಿದ್ದೀವಿ. ಇವ್ರಿಗೆ ನಾನೊಂದು ಯಾವುದು ಪೆಹಲ್ಗಾಮ್ ವಿಚಾರಕ್ಕೆ ಹೋಗಿದ್ದ ವಿಚಾರ ನೀವು ಹೇಳ್ತಿರೋದು ಸರ್? ಹೌದು, ಡೆಲಿಗೇಷನ್ ಆಪರೇಷನ್ ಸಿಂಧೂರ್ಗೆ ಆ ವಿಷಯವಾಗಿ ಇವರೆಲ್ಲ ಒಂದು 7-8 MP ಟೀಮ್ನ ಕಳಿಸಿದ್ರಲ್ಲ, ಅದರಲ್ಲಿ ಇವರು ಅಮೆರಿಕಾಗೆ ಹೋದಾಗ ಈತಾನು ಇದ್ರು. ಈ ಒಬ್ರು MP ಅದ್ರಲ್ಲಿ ನಾವು ಮೀಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ಇವ್ರಿಗೂ ಇಲ್ಲ ನಾನು ಮೀಟ್ ಮಾಡಬೇಕು, ಏನಿಲ್ಲ ಈ ಪಾಪ ಈತಂದು ಇನ್ನೇನಿಲ್ಲ, ಒಂದು ಫೋಟೋ ಆಪರೇಷನ್ ಅಷ್ಟೇ. ಒಂದು ಫೋಟೋ ಹೊಡ್ಕೊಂಡ್ಬಂದು ಇಲ್ಲಿ ಹಾಕ್ಬಿಟ್ಟು ನೆಕ್ಸ್ಟ್ ಬೇಕಾದ್ರೆ ಯಾವ ರೀತಿ ಪ್ರಚಾರ ಕೊಟ್ಬಿಟ್ರು ಅಂದ್ರೆ ಟ್ರಂಪ್ಗೆ ನಾನೇ ನೆಕ್ಸ್ಟ್ ಅಡ್ವೈಸರ್ ಅಂತ ಬೇಕಾದ್ರೆ ಹೇಳ್ಕೊಂಡ್ಬಿಟ್ರು. ಪ್ರಚಾರ ಆ ಮಟ್ಟಕ್ಕೆ ಅಲ್ಲೇನಲ್ಲಿ ಸರ್ ಒಂದು ಫೋಟೋ ಸರ್ ಪ್ಲೀಸ್ ಸರ್ ಅಂದ್ಬಿಟ್ಟು ಒಂದು ಫೋಟೋ ಹೊಡ್ಸ್ಕೊಂಡು ಇಲ್ಲಿ ಬಂದು ಅದನ್ನ ಬೇರೆ ರೀತಿ ನೆರೆಟಿವ್ ಕೊಟ್ಬಿಟ್ರು ಅವರು. ಹೋಗಿದ್ದಾರೆ ಒಬ್ರೆ ಸ್ನೇಹಿತರು ಯಾರೋ ಒಬ್ರು ಅಲ್ಲಿರೋರ್ನ ಕರ್ಕೊಂಡು ಹೋದ್ರಂತೆ. ಅಲ್ಲಿ ಅಮೆರಿಕ ಇದರಲ್ಲಿ ವೈಟ್ ಹೌಸ್ಗೆ ಹೋದ್ರಂತೆ. ಅಲ್ಲಿ ಇಲ್ಲ, ಇಲ್ಲಿ ಪ್ರೆಸಿಡೆಂಟ್ ಇಲ್ಲ, ನಾನು ಇಂಡಿಯಾದಿಂದ MP ಒಬ್ರು ಬಂದಿದ್ದೀವಿ, ನಾವು ಮೀಟ್ ಮಾಡಲೇಬೇಕು. ಇಲ್ಲಪ್ಪ ಅವ್ರು ಇಲ್ಲ, ಇಲ್ಲಿ ಈಸ್ ಇನ್ ಮಾರೆಲಾಗೋ, ಕ್ಯಾಲಿಫೋರ್ನಿಯಾದಲ್ಲಿ ಅವರ ಸ್ವಂತ ಮನೆ ಇದೆ, ಅಲ್ಲಿದ್ದಾರೆ. ಸೊ 4:15 ಗಂಟೆಗೆಲ್ಲ ಫ್ಲೈಟ್ ತೊಗೊಂಡು ಅಲ್ಲಿಗೆ ಹೋದ್ರಂತೀವಿ. ಅಲ್ಲೇ ಹೋಗೇ ಬಿಡೋಣ. ಅಲ್ಲಿ ನಾನೆಲ್ಲ ದರ್ಸ್ ಎನ್ ಇಂಡಿಯನ್ MP ಹೂ ಹ್ಯಾಸ್ ಕಮ್ ಟು ಮೀಟ್, ನಾನು ಹೋಗಲೇಬೇಕು ಅಂತ ಅಂದ್ಕೊಂಡು ಕಡೆಗೆ ಇಲ್ಲ ಆಗೋದಿಲ್ಲ ಅಂತಂದಾಗ, ಇಲ್ಲ ನಾನೇನೋ ರಾಷ್ಟ್ರಪತಿಗಳಿಂದ ಪ್ರಧಾನಮಂತ್ರಿಗಳಿಂದ ಒಂದು ಭಾಳ ಮುಖ್ಯವಾದ ಮೆಸೇಜ್ ತೊಗೊಂಬಂದಿನಿ ಅವ್ರಿಗೆ ಕೊಡಬೇಕು ಅಂತ. ಬರ್ಕೊಡ್ತೀರಾ ಹಂಗೆ ಅಂತ ಕೇಳಿದ್ರಂತೆ. ಆಯಿತು ಬರ್ಕೊಡ್ತೀನಿ ಅಂತೇಳಿ ಬರ್ಕೊಟ್ಬಿಟ್ಟಿದ್ದಾರಂತೆ. ಅದನ್ನ ಆ ವಿಷಯ ಬರ್ಕೊಟ್ಟ ಮೇಲೆ ಹೋಗೇ ಹೋಗುತ್ತೆ ಪ್ರೆಸಿಡೆಂಟ್ಗೆ. ಯಾವುದೋ MP ಬರ್ಕೊಟ್ಟಿದ್ದಾನೆ ಅಂತಂದ್ರೆ ತಮಾಷೆನ ಅದು ಪ್ರೈಮ್ ಮಿನಿಸ್ಟರ್ ಕಳಿಸಿದ್ದಾರೆ ಅಂದಮೇಲೆ ಸರಿ ಕೇಳಿದ್ರಂತೆ. ಅಲ್ಲಿಂದ ಅವ್ರ ಆಫೀಸಿಂದ ಡೆಲ್ಲಿಗೆ ಫೋನ್ ಮಾಡಿ ಹಿಂಗೇನೋ ಕಳಿಸಿದ್ದೀರಾ, ಯಾರೋ ಬಂದಿದ್ದಾರೆ. ಖಂಡಿತ ಇಲ್ಲ, ಯಾರನ್ನೂ ಕಳಿಸಿಲ್ಲ, ಫಸ್ಟ್ ಕಳಿಸ್ರಿ ಆಚೆಗೆ ಅವ್ರನ್ನ ಅಂತ. ಸೊ ಅಲ್ಲಿಂದ ಹಿ ವಾಸ್ ಆಸ್ಕ್ ಟು ಲೀವ್ ಅನ್ನೋ ಮಾಹಿತಿ ನಮಗೆ ಬಂದಿರೋದು. ನಾನು ಇದನ್ನೆಲ್ಲ ಮಾತಾಡಿ ಎಲ್ಲ ಮಾಧ್ಯಮಗಳಲ್ಲೂ ಬಂದಾಗೂ ಕೂಡ ಇದುವರೆಗೂ ಇಲ್ಲ, ಇಂಥ ಘಟನೆ ನಡೆದಿಲ್ಲ ಅಂತ ಆತನೂ ಹೇಳಿಲ್ಲ. ಸಾಮಾನ್ಯ ಏನಾರು ಹಿಂಗಾದ್ರೆ ಎದೆ ಬಡ್ಕೊಂಡು ಟಾಮ್ ಮಾಡೋದು, ಆಟ್ ಪೋಸ್ ಅಂತ ಏನು ಅಲ್ಲ ಬಾರಿಸ್ಬಿಡ್ತಾರೆ, ಏನೋ ದೊಡ್ಡ ಇದಂಗೆ ಮಾತಾಡ್ತಾರೆ. ಅಥವಾ ಅವ್ರ ಪಕ್ಷದಿಂದಾನು ಇಲ್ಲ ನಮ್ಮ MP ಮೇಲೆ ಸುಳ್ಳು ಹೇಳ್ಬೇಡಿ, ನಾವು ಏನು ಮಾಡಿಲ್ಲ ಹಿಂಗೆ ಅಂತ ಒಬ್ರು ಮಾತಾಡ್ಲಿಲ್ಲ, ಕ್ಲಾರಿಟಿ ಸಿಕ್ಕಿಲ್ಲ, ಒಬ್ರು ಹೇಳಲಿಲ್ಲ. ಅವ್ರು ಇಲ್ಲಿ ಒಂದೇ ಒಂದು ಲೀಡರ್ ಆತನ ಸಪೋರ್ಟಿಗೆ ಬರಲ್ವಲ್ರಿ ಇಲ್ಲಿ. ನನಗೆ ಒಂದು MLA ತೋರಿಸ್ರಿ ಅಥವಾ ಒಂದು ಲೀಡರ್ ತೋರಿಸಿ, ಅವ್ರ ಅಪೋಸಿಷನ್ ಲೀಡರ್ LOP ತೋರಿಸಿ, ಅಶೋಕ್ ಅವರು ನಮ್ಮ MP ಮೇಲೆ ಹಂಗೆಲ್ಲ ಹೇಳ್ಬಿಡ್ರಿ ಸುಳ್ಳದು ಅಂತ, ಯಾರು ಒಬ್ರು ಅವ್ರ ಸಪೋರ್ಟಿಗೆ ಬರಲಿಲ್ಲ. ಸೊ ಇದೇನಂದ್ರೆ ಇಟ್ ಇಸ್ ಓನ್ಲಿ ಕ್ಲಾರಿಫೈಸ್ ದಟ್ ದಿಸ್ ಇನ್ಸಿಡೆಂಟ್ ಹ್ಯಾಪನ್ಡ್ ಆಗಿದೆ. ಅದಕ್ಕೆ ಯಾರು ಹೇಳಕ್ ಬರ್ತಾರೆ, ವೆರಿ ಇಮ್ಮೆಚ್ಯೂರ್ ಆಕ್ಟರ್ ಶಿವಪ್ರಕಾಶ್ ಇದು. ನನ್ನ ಭಾವನೆ ನಾನು ಹೇಳ್ತೀನಿ, ಬಹುಶಃ ನೀವು ಒಪ್ಕೊಳ್ತೀರಾ, ಇದರಲ್ಲಿ 545 MPಗಳಿದ್ದಾರೆ. ನಾನಾಗಲಿ ನೀವಾಗಲಿ ಯಾರೇ ಆಗಲಿ ಯಾವ ಜಗತ್ತಲ್ಲಿರುವಂಥ ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೋದು ನಾವು, ಬೇರೆ ಮತ್ತು ಯಾರೋ ಚರ್ಚ್ಗೆ ಹೋಗ್ಬೋದು, ಅವರ ಇದಕ್ಕೆ ಹೋಗ್ಬೋದು, ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ನಮಗೆಲ್ಲ ತುಂಬ ಕಷ್ಟವಾದ ದೇವಸ್ಥಾನ ತಿರುಪತಿ ದೇವಸ್ಥಾನ. ಅಲ್ಲಿಗೂ ಹೋಗಿ ಏನೋ ಒಂದು ಜುಗಾಡ್ ಮಾಡಿ ಯಾರನ್ನೂ ಹಿಡ್ಕೊಂಡು 15 ನಿಮಿಷ ದೇವ್ರ ಮುಂದೆ ನಿಂತ್ಕೋಬೋದು. ಆದರೆ ನಾನು ನೀವು ಪಾರ್ಲಿಮೆಂಟ್ ಒಳಗಡೆ ಹೋಗಿ ಕೂತ್ಕೊಂಡು ಚರ್ಚೆ ಮಾಡೋಕ್ಕಾಗತ್ತ? ಅಲ್ಲಿ ಆಗಲ್ಲ. 150 ಕೋಟಿ ಜನಕ್ಕೆ ಕೇವಲ 550 ಜನ ಒಳಗಡೆ ಹೋಗ್ತಾರೆ ಅಂದರೆ ಇನ್ನೆಷ್ಟು ಪುಣ್ಯ ಮಾಡಿರ್ಬೇಡ ಅವರು. ಹೌದು, ಅದಕ್ಕಿಂತ ದೊಡ್ಡ ದೇವಸ್ಥಾನ ಇದೆಯಾ? ಅಂತ ದೇವಸ್ಥಾನನ ಇವನು ಸದಸ್ಯನಾಗಿ ಅಲ್ಲಿಗೆ ಹೋಗಿ ಈ ರೀತಿ ಮಿಸ್ಯೂಸ್ ಮಾಡ್ತಾನಲ್ಲ, ಈ ವಿಷಯಕ್ಕೆ ನಾನು ಆತನ ಮೇಲೆ ಹೋರಾಟ ಮಾಡಿ. ಬಹುಶಃ ಅಂದ್ರೆ ತುಂಬಾ ಕಡಿಮೆ ಏಜಿಗೆ ಅಧಿಕಾರ ಸಿಕ್ಕಿದ್ದು ಎಲ್ಲೋ ಒಂದ್ ಕಡೆ ತಲೆ ತಿರುಗಿಬಿಟ್ಟಿದೆ, ನನ್ನಿಂದ ಇದು ಅನ್ನೋದು ತಲೆ ತಿರುಗಿಬಿಟ್ಟಿದೆ ಅಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ರಿಯಾಲಿಟಿ ಅರ್ಥ ಆದಾಗ ಬರುತ್ತೆ. ಸದ್ಯಕ್ಕೆ ನಾನೆಲ್ಲೋ ಇದ್ದೀನಿ, ನಾನು ನೆಕ್ಸ್ಟ್ ಇದು ಅನ್ನೋದು ತಲೆ ತಿರುಗಿದೆ, ಅದಂತೂ ಸತ್ಯ. ಆದ್ರೆ ಎಲ್ರಿಗೂ ಸಿಕ್ಕಿದ್ರೆ ಎಲ್ರಿಗೂ ಹೇಳ್ತೀನಿ, ನಮ್ಗೇನು